ಉದಾಹರಣೆಗೆ ಇದು ಹಲಸಿನ ಗಿಡ, ಇದು ಗರಿಷ್ಠ 100 ಜನರಿಗೆ ನೆರಳು ಕೊಡುತ್ತೆ. 10 ವರ್ಷ ಹೋದರೆ 20 ಜನರಿಗೆ ನೆರಳು ಕೊಡುತ್ತೆ. ಮತ್ತು ಇದರ ನೆರಳು ಮಾವು, ಬೇವು, ಹಲಸು ಈ ನೆರಳು ಇದೆಯಲ್ಲ, ಈಗ ನಾವು ನೆಡ್ತಕ್ಕಂಥ ಏನು ನೀರು ಮೈದಾನದಲ್ಲೂ ಕೆಳಗಡೆ ಗಿಡ ಹಾಕಿದ್ವಿ ಅವೆಲ್ಲ ಅವಿನ್ಯೂಟ್ರೀಸ್ ಅಂತ ಹೇಳ್ತೀವಿ. ಈಗಿನ ಹೈಬ್ರಿಡ್ ಅದರಲ್ಲಿ ಶುದ್ಧವಾದ ಅಂದರೆ 100% ನಿಮಗೆ ಆಕ್ಸಿಜನ್ ಸಿಗೋದಿಲ್ಲ. ಅದರಲ್ಲಿ ಸ್ವಲ್ಪ ಅಕೇಶಿಯಾ ಮಿಕ್ಸ್ ಇದ್ದೇ ಇರುತ್ತೆ. ಈಗ ಬರ್ತಕ್ಕಂಥ ಏನು ಗಿಡಗಳಿದ್ದಾವೆ ನ್ಯಾಚುರಲ್ ನಮ್ಮ ಫಾರೆಸ್ಟ್ ಬೆಳೆಸ್ತಾರೆ, ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಏನು ಮಾಡೋದಿಲ್ಲ. ಇದು ಒಳ್ಳೆಯ ಗಿಡ ಇವತ್ತು ಹಾಕ್ತಾ ಇದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ, ತುಂಬ ಒಳ್ಳೆಯ ಕಾರ್ಯಕ್ರಮ. ಇವತ್ತು 1000 ಗಿಡದ ಬೇರೆ ಫಸ್ಟ್ ಒಂದು ಗಿಡ ನೆಡುತ್ತೆ. ಮಕ್ಕಳೇ, ನೀವು ನಾನು ಹೇಳಿದೆ ಸದೃಢ ಪ್ರಜೆಗಳಾಗಬೇಕು ಅಂದರೆ ನೀವು ದೊಡ್ಡವರಾದ್ಮೇಲೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಾಗಕ್ಕೆಲ್ಲ ನಿಮ್ಮ ತಂದೆ ತಾಯಿಗಳು ಪೂರ್ತಿ ಟೈಲ್ಸ್ ಹಾಕಿ ವಿನಂತಿ, ನಿಮ್ಮ ತಂದೆ ತಾಯಿಗಳಿಗೆ ಅಟ್ಲೀಸ್ಟ್ ಪಾಟೆಲ್ಲರೂ ಮನೆ ಮುಂದ್ಗಡೆ 10 ಗಿಡ ನೆಡಬೇಕು ಅಂತ ಹೇಳಬೇಕು. ಏನು ಜಗತ್ತು ಭೂಮಿ ಸೃಷ್ಟಿಯಾದಾಗ ಎಷ್ಟು ನೀರಿತ್ತೋ ಅಷ್ಟೇ ನೀರು ಇವತ್ತಿಗೂ ಕೂಡ ಇರೋದು. ಆದರೆ ನೀರಿನ ನಿರ್ವಹಣೆ ಸರಿ ಮಾಡದಿರೋ ಕಾರಣಕ್ಕಾಗಿ ಇವತ್ತು ಬರಗಾಲ ಬರ್ತಾ ಇದೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಅವರು ನಮ್ಮ ಕನ್ನಡ ಶಾಲೆಯ ಮಕ್ಕಳು ಕಡಿದರೆ ಮರ ಬರುವುದು ಬರ, ಮನೆಗೊಂದು ಮರ ಊರಿಗೊಂದು ವನ. ನೋಡಿ, ನಮ್ಮ ಪರಿಸರದ ಬಗ್ಗೆ ವಿಶ್ವ ಪರಿಸರ ದಿನ ಇವಾಗೆಲ್ಲ ಬರೆದಿದ್ದಾರೆ ನೋಡಿ. ಈ ಸರಿಯ ಮಾರುತ ಎಲ್ಲಿನೋ. ಹಾಗಾಗಿ ಇವತ್ತು ನಮ್ದು ಇಷ್ಟೊಳಗೆ ಒಂದು ಅತ್ಯುತ್ತಮವಾದ ಮಳೆ ಆಗಬೇಕಾಗಿತ್ತು. ಮಳೆ ಯಾಕೆ ಆಗ್ತಿಲ್ಲ ಅಂತಂದರೆ, ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾದಂಥ ಮರ ಕಡಿತಲೆ ಮತ್ತು ಮೈನಿಂಗು ಇವೆಲ್ಲ ಆಗ್ತಾ ಇರೋದ್ರಿಂದ ಇವತ್ತು ತೆವಳ್ಕೊಂಡು ಹೋಗ್ತಾ ಇರೋದು, ನೀರು ಇವತ್ತು ಓಡಿ ಹೋಗ್ತಾ ಇದೆ. ಮಾರುತಗಳು ಇವತ್ತು ಇಲ್ಲಿ ನಿಲ್ತಾ ಇಲ್ಲ. ಇವತ್ತು ಬೇಕಾಬಿಟ್ಟು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮಳೆ ಬರ್ತಾ ಇದೆ. ಇದು ನಮ್ಮಗಳ ಕಾಲ ಅಲ್ಲ, ಇದು ನಮ್ಮದು ಮುಗಿದು ಕಾಲ ಇದೆ. ಈಗ ಏನಿದ್ರು ಕಾಲ, ಈಗ ನಮ್ಮ ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳಿಗಾಗಿ ನಾವು ಈ ಪರಿಸರವನ್ನು ಉಳಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದು ಸಾಂಕೇತಿಕವಾಗಿ ಕಾಟಾಚಾರಕ್ಕೆ ವನ ಮಹೋತ್ಸವವನ್ನು ಇದನ್ನು ಮಾಡಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಮತ್ತು ಲೈವ್ ಸಾಗರ KA15 ಜಂಟಿಯಾಗಿ ಈ ವರ್ಷ ಪೂರ್ತಿ ಶಾಲೆಗೆ 5 ಗಿಡ ಅಂತ 5 ಗಿಡ ಅಭಿಯಾನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸಾಮಾಜಿಕ ಅರಣ್ಯ ಅವರು ಸಾಥ್ ನೀಡಿದ್ದಾರೆ. ಇವತ್ತು 100 ಗಿಡವನ್ನು ನಾವು ತಗೊಬಂದಿದ್ದೀವಿ. ಇವತ್ತು ಹಳ್ಳಿ 10 ಶಾಲೆಗೆ ಇವತ್ತು ಗಿಡ ಹೋಗ್ತಿದೆ. ಹಾಗಾಗಿ ಇದನ್ನು ಬರೀ ನಮ್ಮ ಸಂಸ್ಥೆ ಅಷ್ಟೇ ಅಲ್ಲ, ಎಲ್ಲ ಸಾಗರದ ಈ ಥರ ಪರಿಸರ ಪ್ರೇಮಿ ಸಂಸ್ಥೆಗಳು ಕೂಡ ಮಾಡಬೇಕು. ನಮಗೆ ಇಲ್ಲಿ ಒಂದು ಉದ್ದೇಶ ಇದೆ ಸರ್, ಅಂತಂದರೆ ಈ ಜಾಗ ಇದೆಯಲ್ಲ, ಈ ಜಾಗ ನೆಹರು ಮೈದಾನ ಅಂತ ಕರೀತಾರೆ. ನೆಹರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಇಲ್ಲಿ ಬಂದು ಜಾರು ಬಂಡಿ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ ಕಾರಣಕ್ಕಾಗಿ ಇದಕ್ಕೆ ನೆಹರು ಮೈದಾನ ಅಂತ ಕರೆದಿದ್ದಾರೆ ಸರ್. ಆದರೆ ಈ ಜಾಗವನ್ನು ಒಂದಿಷ್ಟು ಜನ ಇಲ್ಲಿ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ಕೂರ್ಲಿಕ್ಕೆ ಒಂದಿಷ್ಟು ಸಿಮೆಂಟಿಂದು ಚೇರ್ಗಳು ಮತ್ತು ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಒಂದು ಜಾರಿ ಬಂಡೆ, ಒಂದು ತೂಗುಯ್ಯಲೆ, ಆ ಥರದೊಂದು ಅದೊಂದು ಕ್ರಿಯಾ ಯೋಜನೆಯನ್ನು ದಯಮಾಡಿ ತಾವು ನಗರಸಭೆಯಿಂದ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಸರ್. ದಯಮಾಡಿ ಅಂದರೆ ಕೂರ್ಲಿಕ್ಕೆ ಸುತ್ತ 4-5 ಬೆಂಚು, ಆಮೇಲೆ ಒಂದು ಜಾರು ಬಂಡೆ, ಆಮೇಲೆ 2 ತೂಗುಯ್ಯಲೆ, ಅಲ್ಲಂದ್ರೆ ಫ್ರಾಂಕಿ 100% ಸರ್ ಅಲ್ವಾ? ಆಮೇಲೆ ಈ ನೀರು ನಾವೀಗ ಫೆನ್ಸ್ ಮಾಡ್ತೀವಿ, ಏನೋ ಐಡಿಯಾ ಕೊಟ್ಟಿದ್ದಾರೆ. ಆ ಐಡಿಯಾ ಪ್ರಕಾರ ಆಮೇಲೆ ನಾವು ಇವರಿಗೆ ಚರ್ಚ್ದವ್ರಿಗೆ ಹೇಳಿಬಿಟ್ಟು ಅಲ್ಲೊಂದು CC ಕ್ಯಾಮ್ರಾ ಹಾಕಕ್ಕೆ ಹೇಳ್ತೀವಿ. ಈ ಶಾಲೆಗೆ ಒಂದು CC ಕ್ಯಾಮ್ರಾ ನಾವೇ ಗಿಫ್ಟ್ ಕೊಟ್ಟು ಇಲ್ಲೊಂದು ಹಾಕಕ್ಕೆ ಹೇಳ್ತೀವಿ. ಇಲ್ಲಿ ಬೋರ್ಡ್ ಹಾಕ್ತೀವಿ, ಇಲ್ಲಿ ಬೋರ್ಡ್ ಹಾಕ್ತೀವಿ. ಇಲ್ಲಿ ಯಾರೇ ಬಂದರೂ ಕೂಡ ನೀವು CC ಕ್ಯಾಮ್ರಾದ ಕಣ್ಗಾವಲಲ್ಲಿ ಇರ್ತೀರಿ ಅಂತ ಹೇಳಿ. ಇನ್ನು ಮುಂದೆ ಇಲ್ಲಿ ಬಂದು ಯಾರೋ ಇಲ್ಲಿ ಬಂದು ಬೀರ್ ಬಾಟ್ಲಿ ಹೊಡೆಯೋದು, ಇನ್ನೇನೋ ಬಂದು ಮಾಡೋದು, ಈ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ನಾವು ಅಗ್ರೆಸಿವ್ ಆಗಬೇಕಾಗತ್ತೆ. ಬೇರೆ ಥರದಲ್ಲಿ ಅಗ್ರೆಸಿವ್ ಆಗ್ತೀವಿ. ಅದಕ್ಕೆ ನಮ್ಮ ನಗರಸಭೆಗೂ ಬೆಂಬಲ ಇದೆ ಸರ್, ಅಲ್ವಾ ಸರ್? ದಯಮಾಡಿ ನಮಗೆ ನೀವು ಹೇಳಿದಾಗ ನೀರಿನ ವ್ಯವಸ್ಥೆ, ಬೆಂಚು ಮತ್ತು ಇದನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ನೂತನ್ ಸರ್ ಮಾತಾಡಿ. ಇದು ಒಳ್ಳೆಯ ಕಾರ್ಯಕ್ರಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ನವರು ಹಮ್ಮಿಕೊಂಡಿದ್ರು. ನಮ್ಮ ಇಲಾಖೆಯೊಂದಿಗೆ ಅವರು ಸಹಕಾರ ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಯಾವ ರೀತಿ ಸಹಕಾರ ಕೊಡ್ಬೋದು ಅನ್ನೋದನ್ನು ನೋಡಿದಾಗ ನಾವು ಗಿಡದ ಮೂಲಕ ಸಹಕಾರ ಕೊಡ್ಬೋದು ಮಾತ್ರ ಅವರಿಗೆ. ಹಾಗಾಗಿ ನಾವು ಇಲಾಖೆಯೊಳಗೆ ಬೆಳೆಸಿರುವಂಥ ಗಿಡನ ಅವರಿಗೆ ಕೊಟ್ಬಿಟ್ಟು ಜಾಗನ ಅವ್ರು ಎಲ್ಲಿ ಗುರುತಿಸ್ಕೊಂತಾರೋ ಅಲ್ಲಿ ಹೋಗಿ ಆ ಪ್ಲ್ಯಾಂಟಿಂಗನ್ನು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಡೋದಕ್ಕೆ ನಾವು ಈ ಕಾರ್ಯಕ್ರಮ ಹೊಂದಿದ್ದೀವಿ. ಜೊತೆಗೆ ನಮ್ಮ ಕಮಿಷನರ್ ಸಾಹೇಬರು ಇದ್ದಾರೆ. ಇವರು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಕಮಿಷನರ್ ಕಡಿಮೆ, ಪರಿಸರ ತಜ್ಞರು ಜಾಸ್ತಿ.
ಯಾಕಂತೇಳಿದ್ರೆ ನಾನು ಭಾಳ ಹತ್ತಿರದಲ್ಲಿ ಅವ್ರನ್ನ ನೋಡಿರೋದ್ರಿಂದ ಹೈವೇನಲ್ಲಿ ಗಿಡ ಹಚ್ಚಬೇಕಾದ್ರೆ ಭಾಳ ಚರ್ಚೆ ಮಾಡಿದರು. ಗೊತ್ತಾನು ಇಲ್ಲಿ ಹಿಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕು, ಇಂಥ ಗಿಡ ನೆಡಬೇಕು, ಸಾಹೇಬ್ರಿ ನಾ ಹೇಳ್ತೀರಿ ಎಲ್ಲಿಂದ ನಾನು ತರ್ಸೋಣ ಅಂತೇಳಿ ಭಾಳ ಒಂದು ರೂಪುರೇಷೆನ ಅವರು ತಯಾರು ಮಾಡ್ಕೊಂಡಿದ್ರು. ಅದು ಅನಿವಾರ್ಯದಿಂದ ಅದು ಬೇರೆ ಯಾರೋ ಗಿಡನ ನೆಟ್ಟರು, ಬಟ್ ಅವ್ರಿಗೇನು ಅದರಲ್ಲೇನು ಇದಿಲ್ಲ. ಆದರೂ ಸಹಕಾರ ಇವ್ರಿಗೂ ಹೆಂಗೆ ಕೊಡ್ಬೇಕು ಆ ಸಹಕಾರದಲ್ಲಿ ಅವ್ರು ಮಾಡಿದ್ರು. ಆಮೇಲೆ ತಾಯಿ ಮಗು ಹಾಸ್ಪಿಟ್ಲ್ ಎದುರುಗಡೆಗೆ ಮಾತ್ರ ಒಂದು ಒಳ್ಳೆ ಗಿಡ ನೆಡಬೇಕು ಅಂತ ನನ್ನ ಹತ್ರನೂ ಹೇಳಿದ್ರು. ಅದು ಇಲ್ಲೆಲ್ಲೂ ಸಿಗಲಿಲ್ಲ ನಮಗೆ ಗಿಡ. ಅವ್ರ ಪ್ಲಾನ್ ಪ್ರಕಾರ ಗಿಡ ನಮಗೆ ಇಲ್ಲೆಲ್ಲೂ ಸಿಗಲಿಲ್ಲ. ಮಕ್ಕಳೇ, ಈ ಗಿಡಗಳನ್ನು ನಾವು ತಗೋಣ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾನು ಒಂದು ಲಾರಿ ಲೋಡ್ ಮಾಡಿಸಿ ಅದನ್ನು ಇಲ್ಲಿ 3 ದಿವಸ, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ 3 ದಿವಸ ಬೇಕು. ಜಾಗದಲ್ಲಿ 8 ಲಕ್ಷ ರೂಪಾಯಿ ಗಿಡ ಇದೆ. 3 ದಿವಸದಲ್ಲಿ ಭಾನುವಾರ ದಿವಸ ಯಾರೂ ಜನ ಇಲ್ಲ. ಆ ಗಿಡನ ನಗರಸಭೆ ಎದುರುಗಡೆಗೆ ಇಳಿಸ್ಕೊಳ್ಳೋದಕ್ಕೆ ಶನಿವಾರ ರಾತ್ರಿಯಿಂದ ಕಾದಿದ್ದಾರೆ ನಾಗಪ್ಪಣ್ಣ. ಗಿಡನ ಯಾರು ಬೇಕಾದ್ರೆ ನೆಡ್ಬೋದು, ಎಲ್ಲಿ ಬೇಕಾದ್ರೆ ನೆಡ್ಬೋದು, ಹೆಂಗೆ ಬೇಕಾದ್ರೆ ನೆಡ್ಬೋದು. ಬೀಜ ಬೇಕಾದ್ರೆ ತಿಂದು ಹಾಕಿರೋ ಸತ ಒಂದು ಗಿಡ ಆಗುತ್ತೆ. ಆದರೆ ಎಲ್ಲ ಗಿಡಗಳು ಬದುಕಿದ್ರೆ ಇವತ್ತು ಮನುಷ್ಯರೇ ಇರ್ತಿರಲ್ಲ, ಅಷ್ಟು ಗಿಡಗಳು ಬೆಳೆದ್ಬಿಡ್ತಿದ್ವಿ. ಆದರೆ ಅದ್ರ ರಕ್ಷಣೆ ಮಾಡ್ಕೊಳ್ಳೋದ್ರೆ ನಮಗೆ ಭಾಳ ದೊಡ್ಡ ಒಂದು ಕಾರ್ಯ ಅದು. ಅದನ್ನು ಅಲ್ಲಿ ತಾಯಿಮಗು ಹಾಸ್ಪಿಟ್ಲ್ ಹತ್ರ ಅವ್ರು ಮಾಡಿ ತೋರಿಸಿದ್ದಾರೆ. ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ. ಅದಕ್ಕೆ ಬೇಸಿಗೆಯಲ್ಲಿ 1 ದಿವಸ ನೀರು ತಪ್ಪಿಸಲಿಲ್ಲ ಮಕ್ಕಳೇ, 1 ದಿವಸ ನೀರು ತಪ್ಪಿಸಲಿಲ್ಲ. ನಾವು ಹೆಂಗೆ ನೀರು ಕುಡಿಬೇಕಾದ್ರೆ ದಾಹ ಆದಾಗ ಆಡ್ಬೇಕಾದ್ರೆ ನೀರು ಕುಡಿಬೇಕು ಅಂತ ಅನಿಸುತ್ತೋ ಹಾಗೆ ಆ ಗಿಡಗಳನ್ನ ನೋಡಿ ಇವರು ದಿನಕ್ಕೆ 2 ಸರಿ 3 ಸರಿ ಹೋಗಿ ಬಂದು ಆ ಗಿಡಗಳನ್ನ ನೋಡಿ ನೀರು ಕಡಿಮೆ ಆದ ತಕ್ಷಣ ಮತ್ತು ಲೇಬರ್ಗಳಿಗೆ ಹೇಳಿ ನೀರು ಹಾಕಿಸಿ ಟ್ಯಾಂಕರ್ ಇಡಿಸಿ ಅಲ್ಲಿ ಟ್ಯಾಂಕರಿಂದ ನೀರು ಹೊಡಿಸಿ ಆ ಒಂದು ಸಾಧನೆ ಇವತ್ತು ಆ ಗಿಡಗಳು ಆರೋಗ್ಯವಾಗಿದ್ದಾವೆ ಮತ್ತು ಚೆಂದಾಗಿ ಕಾಣ್ತಾ ಇದೆ. ಹಾಗಾಗಿ ಮಕ್ಕಳೇ, ಈ ಪರಿಸರ ದಿನಾಚರಣೆ ಅಂತೇಳಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಜೂನ್ 5ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಜೂನ್ 5ನೇ ತಾರೀಕಿಂದ ನಾವು ಪರಿಸರ ದಿನಾಚರಣೆಯನ್ನು ಪ್ರಾರಂಭ ಮಾಡ್ತೀವಿ. ವರ್ಷದಲ್ಲಿ ನಾವು ಈ ಮಳೆಗಾಲನೇ ಯಾಕೆ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಟೈಮ್ನಲ್ಲಿ ನಾವು ಪರಿಸರ ದಿನಾಚರಣೆ ಅಂತೇಳಿದ್ರೆ ಬರೀ ಗಿಡ ನೆಡೋದು ಅಂತ ನಮಗೆ ಪರಿಸರ ದಿನಾಚರಣೆ ಅಂತ ಅಲ್ಲ. ನಿಮ್ಮ ಮನೆಯೊಳಗೆ ನಲ್ಲಿ ನೀರು ಹೋಗ್ತಾ ಇರುತ್ತೆ, ಬ್ರಷ್ ಮಾಡ್ತಾ ಇರ್ತೀರಿ, ಎಲ್ಲೋ ಅಮ್ಮ ಏನೋ ಹೇಳ್ತಾ ಇರ್ತಾರೆ, ನಲ್ಲಿ ನೀರು ಹೋಗ್ತಾ ಇರುತ್ತಲ್ಲ, ಆ ನೀರನ್ನು ನೀವು ಆಫ್ ಮಾಡಬೇಕು. ಅದು ಪರಿಸರ ದಿನಾಚರಣೆನೇ. ಪರಿಸರಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ನಾವು ಸಮತೋಲನದಲ್ಲಿ ಕಾಪಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊತ ಬಂದ್ವಿ. ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು. ಆಮೇಲೆ ಇಲ್ಲೆಲ್ಲ ಪ್ಲಾಸ್ಟಿಕ್ಕನ್ನು ಈಗ ರಾಘಣ್ಣ ಹೇಳ್ದಂಗೆ ಎಲ್ಲ ಒಗಾಸಿ ಹೋಗಿದ್ದಾರೆ. ಇಲ್ಲೆಲ್ಲ ಅವನ್ನ ಆ ಮೂರ್ಖರು ಏನೋ ಒಂದು ಮಾಡಿ ಕೆಲಸ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೆ ನಮ್ಮ ಒಂದು ಹಿತರಕ್ಷಣೆ, ನಮಗೆ ಈ ಪರಿಸರ ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡೋಕ್ಕೆ ಬರಲ್ಲ, ಅನಿವಾರ್ಯ. ಅವ್ರು ಮಾಡಿರುವಂಥ ಮೂರ್ಖತನದ ಕೆಲಸಕ್ಕೆ ಎಲ್ಲರೂ ಬಲಿಯಾಗೋದು ಬೇಡ ಅಂತೇಳಿ ಆ ಪ್ಲಾಸ್ಟಿಕ್ಗಳನ್ನ ಆರಿಸ್ಬಿಟ್ಟು ಒಂದು ಕಡೆ ತ್ಯಾಜ್ಯ ವಿಲೇವಾರಿ ಎಲ್ಲಾಗುತ್ತೋ ಒಂದು ಏನೋ ಡಸ್ಟ್ಬಿನ್ನೋ ಏನೋ ಇಟ್ಟಿದ್ರೆ ಅದರೊಳಗಡೆ ತೊಗೊಂಡೋಗಿ ಹಾಕೋಣ. ಹಾಕಿಬಿಟ್ಟು ಅದನ್ನು ಕರೆಕ್ಟಾಗಿ ಎಲ್ಲಿ ವಿಸರ್ಜನೆ ಆಗಬೇಕು ಅಲ್ಲೇ ವಿಸರ್ಜನೆ ಆಗುತ್ತೆ. ನಾಗಪ್ಪನವ್ರದ್ದು ಗಾಡಿ ಬರುತ್ತೆ. ಅದು ಬಂದ ತಕ್ಷಣ ಎಲ್ಲೋ ನಮ್ಮದು ಇಲ್ಲಿ ಕೆಳದಿ ರೋಡಲ್ಲಿ ಒಂದು ಇದಿದೆ, ವ್ಯಾಜ್ಯ ಘಟಕ ಇದೆ, ಅಲ್ಲಿ ಹೋಗ್ಬಿಟ್ಟು ಅದು ಯಾವ ರೀತಿ ಅದನ್ನು ಇದು ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು, ಅದನ್ನು ಮಾಡ್ತಾರೆ. ಆದರೆ ಪರಿಸರ ದಿನಾಚರಣೆಯನ್ನು ಬರೀ ಗಿಡ ನೆಡೋದ್ರ ಮುಖಾಂತರ ನಾವು ಅದನ್ನು ಆಚರಣೆ ಮಾಡೋದಲ್ಲ. ಈ ರೀತಿಯ ಪರಿಸರದಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ನಾವು ಬಳಸ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಾವು ಪರಿಸರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಮಕ್ಕಳು, ಈಗೆಲ್ಲ ಹಣ್ಣಿನ ಸೀಸನ್ ಮುಗೀತು. ಎಲ್ಲ ನೇರಳೆ ಹಣ್ಣು ತಿಂದ್ರಾ? ಎಲ್ಲ ಮಾವಿನ ಹಣ್ಣು ತಿಂದ್ರಾ? ಎಲ್ಲ ಹಲಸಿನ ಹಣ್ಣು ತಿಂದ್ರಾ? ಬೀಜ ಏನು ಮಾಡಿರಿ? ಒಗಸಿದ್ರಾ? ಏನು ಮಾಡಿದ್ರಿ? ಸಾರು ಮಾಡಿದ್ರಿ. ಏನಾಗಬೇಕು ಬೀಜ ಅಂದರೆ, ನೀವು ಒಂದು 10 ನೇರಳೆ ಹಣ್ಣು ತಿಂದರೆ ಒಂದು 5 ಬೀಜನಾದರೂ ನಿಮ್ಮ ಮನೇಲಿ ನಂದಿನಿ ಪ್ಯಾಕೆಟ್ ಇದೆ, ಹೌದಾ? ಬೆಳಗ್ಗೆ ಹಾಲು ತರ್ತಿರೋದಾ? ಹಾಲು ತಂದಿದ್ರೊಳಗೆ ಒಂದು ಮುಷ್ಟಿ ಮಣ್ಣು ಹಾಕಿ ಒಂದು 4-5 ಬೀಜನ ಅದರೊಳಗೆ ಹಾಕಿ ನೀವು ಇಟ್ಟಿದ್ರೆ ಈ ಮಳೆಗೆ ಇಷ್ಟೊತ್ತಿಗೆ ಹಾಲು ಮೊಳಕೆ ಬಂದಿರ್ತಿತ್ತು. ಅದು ನಿಮಗೆ ಎಲ್ಲಿ ಬೇಕಾದ್ರೆ ಎಲ್ಲಿ ಖುಷಿ ಅನಿಸುತ್ತೋ ಅಂಥ ಜಾಗದಲ್ಲಿ ತೊಗೊಂಡೋಗಿ ನಿಮ್ಮ ಮನೆ ಹಿತ್ತಲಲ್ಲಿ ಸ್ವಲ್ಪ ಜಾಗ ಇದ್ದರೆ ಅಲ್ಲಾರು ನೆಡಿ. ಇಲ್ಲ ಇಲ್ಲೇ ಈ ಖಾಲಿ ಜಾಗ ಇದ್ದಾವೆ, ಇಲ್ಲೇ ನೆಡಿ. ನಿಮ್ಮ ಟೀಚರಿಗೆ ಹೇಳಿ, ಇಲ್ಲ ರಾಘಣ್ಣ ಇರುತ್ತೆ, ಇಲ್ಲ ನಮಗಾರು ಹೇಳಿ, ಯಾವುದೋ ಒಂದು ಸಂಸ್ಥೆಯಿಂದ ನೀವು ಮಾಡಿರುವಂಥ ಕೆಲಸಗಳನ್ನು ಅಷ್ಟೊಂದು ನೀವು ಬೆಳೆಸಿರುವಂಥ ಗಿಡಗಳನ್ನೇ ಒಂದು ದಿವಸ ಬೇಕಾದ್ರೆ ನಡೆದಕ್ಕೆ ಕಾರ್ಯಕ್ರಮ ಇಟ್ಕೊಳ್ಳೋಣ. ನಲ್ಲಿ ಉಸಿರಿಗಾಗಿ ಪರಿಸರ ಉಳಿಸೋಣ. ಉಸಿರಿಗಾಗಿ ಪರಿಸರ ಉಳಿಸೋಣ. ಅಳಿದರೆ ಕಾಡು, ಅಳುವುದು ನಾಡು. ಅಳಿದರೆ ಕಾಡು, ಅಳುವುದು ನಾಡು. ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು.
ಬರ ಕಡಿದರೆ ಮರ ಬರುವುದು ಬರ ಪರಿಸರವಿದ್ದರೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ನಾಶ ಮನುಕುಲ ಸರ್ವನಾಶ ಪರಿಸರ ನಾಶ ಮನುಕುಲ ಸರ್ವನಾಶ ಕಾಡು ಬೆಳೆಸಿ ಮಳೆ ತರಿಸಿ ಕಾಡು ಬೆಳೆಸಿ ಮಳೆ ತರಿಸಿ ಹಾಕಿದ್ರೆ ಆಗ್ಬೋದ ಅಲ್ಲ ಕಾಲು ಬೇರೆಯವ್ರಿಗೆ ಕೊಟ್ರಿ ಹಾಂ ನೀರು ಹಾಕ ಈಗ ನೀರು ಹಾಕೋರು ಬೇರೆ ಹೋಗ್ರಿ ಹುಡುಗ್ರಿಲ್ಲ ಮಣ್ಣಾಗ್ಬಿಟ್ಟು ಹಾಕ ನೀರು ಹಾಕ ಆ ಹುಡುಗ ಹುಷಾರಿಲ್ಲ ಹೋದ್ನ ಅವನು ಬರ್ರಿ ಸ್ವಲ್ಪ ದೂರದಿಂದ ತಗೊಳ್ರಿ ಫೋಟೋ ಅವರೇ ಫೋಟೋ ಒಂದು ತಗೊಳ್ಳಿ ಮತ್ತೆ ಯಾರು ಗಿಡ ಇಡಬೇಕು ಅಂದ್ರೆ ಗಿಡ ನೆಟ್ಬಿಡ್ಬೋದು Hey, see your legs. Wait. ಸ್ವಲ್ಪ ಇದು ಮಾಡಬೇಕು. Wait.